ಇದ್ರೂ ಗಾಳಿ ಕೂಡ ಅವ್ರಿಗೆ ಗೌರವ ಕೊಡ್ತೀವಿ. ಆದ್ರೆ ಸತ್ಯಕ್ಕೂ ರಾಜನೇ ಕೂಡ ಎದ್ದು ಹಾಕೊಂಡು ಅವ್ರು ಕಸ ಗುಡಿಸುವಾಗ ಅದು ಮುತ್ತು ರತ್ನಗ ಎಲ್ಲ ಕಸದ ಡಬ್ಬೆ ಒಳಗೆ ಹಾಕ್ಬಿಟ್ಟು ಆದ ತಕ್ಷಣ ಯಾರೋ ಒಬ್ಬರು ಬಂದು ಅಲ್ಲ ಇದು ಮುತ್ತು ರತ್ನ ಅದ ಅವ್ರು ಹೇಳಿದ್ರು ಎಲ್ಲ ಉತ್ಸ ನಿಮ್ಗೆ ಇದು ಮುತ್ತು ರತ್ನ ಕಾಣುತ್ತ ಇದು ನನಗೆ ಕಸ ಕಾಣತ್ತ ಅಂತ ಹೇಳಿದ್ರು ಸತ್ಯಕ್ಕೆ. ಹೆಂಗಲ್ಲ ಅಂದ್ರೆ ಚಿರಸ್ಥಾನ ಚಲೋ ಇರೋದು, ಯಾವುದಕ್ಕೂ ಅಂಟುಕೋಬಾರ್ದನ್ನ. ಏನು ಮಾಡ್ತೀವಿ ನಮ್ಮ ಕರ್ತವ್ಯ ಅದ, ನಾವು ಮಾಡ್ಲತ್ತಿದ್ದೇವೆ ಅಷ್ಟೇ. ಆದ್ರೆ ಅದಕ್ಕೆ ಅಂಟುಕೊಂಡು ನಮ್ಮ ಮನಸ್ಸು ಶರೀರ ಕೆಡಿಸ್ಕೊಂಬಂದಿದ್ದು ಜೀವನ ಅಲ್ಲ. ಅದ್ರ ಸಲಕ್ಕೆ ಶರಣರೆಲ್ಲ ಬಹಳ ಅವರೆಲ್ಲ ಎದ್ರ ಕಡೆ ಹೆಜ್ಜೆ ಇಟ್ರು. ಬಸವಣ್ಣವರು ಕೂಡ ಅವರು ಅಯ್ಯ ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಅಯ್ಯ ಎಂದು ಹೊರಳುತ್ತಿದ್ದೇನೆ, ಆಗಲೂ ನಿಮ್ಮನ್ನು ಕರೆಯುತ್ತಲಿದ್ದೇನೆ, ಮೌನವೇ ಕೂಡಲ ಸಂಗಮ ದೇವ. ಅಂದ್ರೆ ನಾನು ದೇವನಿಗೋಸ್ಕರ ಎಲ್ಲರೂ ಅದೇ ಉತ್ಕಟ, ಅದೇ ಹಂಬಲ. ಅಕ್ಕ ಮಹಾದೇವರು ಕೂಡ ಚನ್ನಮಲ್ಲಿಕಾರ್ಜುನ ದೇವ, ಎಲ್ಲರೂ ಆ ದೇವರ ಕಡೆನೆ ಹೆಜ್ಜೆ ಇಟ್ಟು. ಕಾರಣ ಏನು ಅಂದ್ರೆ ಅದು ಶಾಶ್ವತ ಸುಖ ಅದ. ಅವ್ರ ಸುಖದ ಸಲುವಾಗಿ ಇಷ್ಟು ವರ್ಷ ಆದರೂ ಅವರನ್ನ ಸ್ಮರಣೆ ಮಾಡುತ್ತೀವಿ, ಪೂಜಿಸ್ತೀವಿ. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಹೊರ ರಾಷ್ಟ್ರದ ಅಲ್ಲೇದಿರ್ತಕ್ಕಂಥ ಆ ರಾಷ್ಟ್ರದ ಕೂಡ ಶರಣರ ಬಗ್ಗೆನೆ ಚರ್ಚೆಗಳು, ಚಿಂತನೆಗಳು ಇದೇ ನಾವು ಪಾಲಿಸ್ಬೇಕು. ವಿಶ್ವಸಂಸ್ಥೆ ಕೂಡ ಎದಕ್ಕೆ ಮೆಚ್ಕೊಂಡ್ಯಾರ? ಬಸವಣ್ಣವ್ರ ತತ್ವಕ್ಕೆ ಮೆಚ್ಕೊಂಡ್ಯಾರ. ಅನ್ನದ ಬಗ್ಗೆ ಬಸವಣ್ಣವ್ರು ಹೇಳಿದ್ರು, ನೀರಿನ ಬಗ್ಗೆ ಹೇಳಿದ್ರು, ಹೆಣ್ಣಿನ ಬಗ್ಗೆ ಹೇಳಿದ್ರು, ಸಾಮಾಜಿಕವಾಗಿ ನ್ಯಾಯ ಕೊಟ್ಟರು, ಎಲ್ಲಾ ರಂಗದಲ್ಲಿ ನ್ಯಾಯ ಕೊಟ್ಟವರು ಬಸವಣ್ಣವರು, ಬಸವಾದಿ ಶರಣರು. ಆ ತತ್ವವನ್ನ ಇವತ್ತು ವಿಶ್ವಸಂಸ್ಥೆನೆ ಮೆಚ್ಕೊಂಡ್ಯಾರ. ಅದ್ರ ಸಲಕ್ಕ ನಾವಂತೂ ನಾವು ನೀವು ಎಲ್ಲರೂ ಅವರು ಭೂಮಿಯಾಗೆ ಜನ್ಮ ತಾಳಿದ್ದೀವಿ. ನಮ್ಮ ಜನ್ಮದ ಯಾವುದೋ ಸೌಭಾಗ್ಯ ಅದ. ಇದನ್ನ ಸರಿಯಾದ ಸದ್ಬಳಕೆ ಮಾಡ್ಕೋಬೇಕಾದ್ರ ಚನ್ನಬಸವ ಪಟ್ಟದೇವ್ರ ಬದುಕಿ ಮುದ್ದಕ್ಕೂ ಅವ್ರ ಬದುಕಿ ಬಾಳಿದ ಯಾವುದು ತತ್ವ ಅಂದ್ರೆ ಅದು ಬಸವಣ್ಣವ್ರ ತತ್ವ. ಅವ್ರಿಗೆ ಈ ಪಲ್ಲಕ್ಕಿದಾಗ ದಸರಾ ಟೈಮಿನಾಗ ಪಲ್ಲಕ್ಕಿದಾಗ ಒಳಗ್ ಕೂಡಿಸಿ ಮೆರವಣಿಗೆ ಮಾಡ್ತಿದ್ರು. ಯಾವಾಗ ಅಪ್ಪೋರ್ ಅಂದ್ರಂತ ಎಲ್ಲಕ್ಕಿಂತ ನಮ್ಮ ಅಂತ ತತ್ವವನ್ನ ಬದುಕಿನುದ್ದಕ್ಕೂ ಬಸವಣ್ಣನೇ ಧರ್ಮಗುರು, ವಚನ ಸಾಹಿತ್ಯವೇ ಧರ್ಮ ಗ್ರಂಥ, ನನ್ನ ದೇವರು ಇಷ್ಟಲಿಂಗ ಅಂತಕ್ಕಂಥ ಬದುಕನ್ನ ಬಾಳಿದವರು ಚನ್ನಬಸವ ಪಟ್ಟದೇವರು. ಅದರ ನಂತರ ಮತ್ತೆ ಅದೇ ತತ್ವವನ್ನ ಜಾಗತಿ ಮಟ್ಟಕ್ಕೆ ಮುಟ್ಟಿಸಿದ ಕೀರ್ತಿ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ. ಅಂತಹ ಬಸವಣ್ಣವ್ರ ತತ್ವವನ್ನು ಅವರೆಲ್ಲ ಆಚರಣೆಗೆ ತಂದವರು. ಅದೇ ತತ್ವವನ್ನ ನಾವೆಲ್ಲ ಬರ್ತಾವ ಅಂತ ಒಂದು ಊರಿದು ಡೋಣಗಾಪುರ್ ಊರದ. ಮತ್ತಿವತ್ತೇನು ನಮ್ಮ ಮಕ್ಕಳೆಲ್ಲ ಮಾಡಿದ್ರು ನೃತ್ಯಗಳೆಲ್ಲ, ನಮ್ಮ ಕ್ಯಾಡ್ ಸಂಗಮ್ ಸ್ಕೂಲ್ ಮಕ್ಕಳು ಅವರೆಲ್ಲ ದಾಸೋಹ ಹೆಚ್ಚು ಮಾಡ್ತಾರ. ಅದು ಮಲ್ಲಿಕಾರ್ಜುನನಿಗೆ ಸಮರ್ಪಿಸಿ ಬಿಟ್ಟಿದ್ದೇನೆ. ಅರಿಷಡ್ ವರ್ಗಗಳನ್ನರಿದು ನನ್ನ ದೇಹವನ್ನು ವ್ಯಾಪಿಸಿರುವ ಸಚ್ಚಿದಾನಂದಾತ್ಮಕವಾದ ಪ್ರಸಾದು. ಸಿಪ್ಪೆ ಒಪ್ಪಗೆಟ್ಟರೂ ಕೊರೆಯಲಾರದು. ನನ್ನ ಒಳಹೊರಗೆಲ್ಲವ ನಲಿದು ನನ್ನತನ ಒಂದೂ ಇಲ್ಲವೆಂದು ಎಂದೆಂದೂ ಅಳಿಯದ ಅಮರ ಪವಿತ್ರತೆಯನ್ನು ತಂದುಕೊಟ್ಟಿದ್ದೆ ಪ್ರಭುವೆ. ಈ ಬಾಯ ಬ್ರಹ್ಮದ ಬೆಳವನ್ನು ನಾವು ಮೆಚ್ಚುವವರಲ್ಲ. ನಾವು ಶಬ್ದದಿಂದ ಕೂಗುವುದುಂಟೆ, ಬೆಚ್ಚಿತನಕ್ಕೆ ಕರೆದುದುಂಟೆ, ಹತ್ತಿಟ್ಟ ಸಿಪ್ಪದೆ. ಈ ಮಾತು ಒಪ್ಪುವಲ್ಲ ಭುವೇಶ್ವರ ಲಿಂಗದಲ್ಲಿ ಸತ್ತಯನ ಕೂಗಿದುದುಂಟು. ಮರೆತು ಒರಗಿ ಕನಸು ಕಂಡು ಅದನ್ನು ಹೇಳುವಲ್ಲಿ ಸತ್ತಹಣ ಎಂದಂತೆ ಆಯಿತು. ಕೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಗಿತ್ತು. ಇದಕ್ಕೆ ತಪ್ಪು ಸಾಧಿಸಲೇಕೆ ಪ್ರಭುವೆ? ಅದು ಹೋಗಲಿ. ಶರೀರಗಳಿಂದಲೇ ತುಂಬಿರುವ ಈ ಶರೀರದಲ್ಲಿದ್ದು ಅದನ್ನು ದಾಖಲಿಸಿ ಈಕೆ ನಮ್ಮೆಲ್ಲರ ಅಕ್ಕ, ನಮ್ಮೆಲ್ಲರಿಗೂ ಗುರುವಾಗವಲ್ಲ. ಯೋಗ್ಯತೆಯುಳ್ಳವರು ಅಕ್ಕಮಾದ್ರೆ ನಿನಗೆ ಶರಣಾರ್ಥಿ. ನಾನು ಹಾಗೆಲ್ಲ ಹೇಳಬಾರದು. ನಿಮ್ಮೆಲ್ಲರ ಕರುಣೆಯ ಶಿಶು ನಾನು. ನಿಮ್ಮೆದುರಿನಲ್ಲಿ ಅತೀ ಚಿಕ್ಕವಳು. ವಯಸ್ಸು ಅತಿ ಚಿಕ್ಕದೇ ಇರಬಹುದು, ಆದರೂ ನೀವು ಎಲ್ಲರಿಗೂ ಒತ್ತನಾಗ ಬಲ್ಲವಳು ತಾಯಿ. ಮಹದೇವಿ ಕೈ ಮುಗಿದನ್ನ ಕೇಳ ವಯಸ್ಸಿನಿಂದ ಮಾತ್ರ ಬರುವುದಿಲ್ಲ.
ವೇದಪ್ಪ ಕೋಟಿ ವರ್ಷದವರೆಗೂ ಹಿರಿಯರೇ ಅನುವಲರಿದು ಧನವೆನಿಸಿ ಹಿಡಿದು ಗಿರಿದಮ್ಮ ಭೇದ ಮರೆತುಕುವ ಲಕ್ಷಣ ಸೈಗಿನಲ್ಲಿ ಬೇರಿಸಿ ಬೀರಣ್ಣ ದೀಪ ಹಿರಿತನ ನಮ್ಮ ಮಾದೇ ಕೈಯಾಯಿತು. ಹೌದೌದು, ಮತ್ತೇನು? ಮರಳಿಂಗೆ ಹಿಡಿದು ಕಿಡ್ದುತ್ತಲ್ಲದೆ ಅರವಿಂಗೆ ಹಿಡಿದು ಕಿಡ್ದುತ್ತೆ ಹೇಳಯ್ಯ. ಜಾತಂಗ ಮಾಡದ ಭಯ ಉಂಟಲ್ಲದೆ ಅಜಾತಂಗ ಮಾಡದ ಭಯ ಉಂಟೆ ಹೇಳಯ್ಯ. ನಿರವಿಂಗ ಶರಣೆಂದು ಸಿದ್ಧನಾದೆನು ಕಾಣ ಚೆನ್ನ ಬಸವಣ್ಣ. ಭಕ್ತಿ ಭಂಡಾರಿ ಬಸವಣ್ಣನವರ ಶ್ರೀಚರಣಗಳಿಗೆ ಶರಣು ಶರಣಾರ್ಥಿ. ಶರಣು ತಾಯೇ ಶರಣು ಶರಣು. ಜ್ಞಾನನಿಧಿ ಚನ್ನಬಸವಣ್ಣನವರ ಶ್ರೀಚರಣಗಳಿಗೆ ಶರಣು ಶರಣಾರ್ಥಿ. ಶರಣು ತಾಯಿ ಶರಣು. ಧರ್ಮಯೋಗಿ ಸಿದ್ದರಾಮಣ್ಣನವರ ಶ್ರೀಚರಣಗಳಿಗೆ ಶರಣು ಶರಣಾರ್ಥಿ. ಶರಣು ತಾಯಿ ಶರಣು. ಎಲ್ಲಾ ಶರಣ